ಒಮ್ಮೆ ಕಾಡಿನಲ್ಲಿ ಒಂದು ಮೊಲ ಮತ್ತು ಆಮೆ ಸ್ನೇಹಿತರಾಗಿದ್ದರು. ಮೊಲವು ಬಹಳ ವೇಗವಾಗಿ ಓಡುತ್ತಿತ್ತು. ಅದು ತನ್ನ ವೇಗವನ್ನು ಮೆಚ್ಚಿಕೊಂಡು ಇತರ ಪ್ರಾಣಿಗಳ ಮುಂದೆ ಹೆಮ್ಮೆಯಿಂದ ಮಾತನಾಡುತ್ತಿತ್ತು. ಆದರೆ ಆಮೆ ನಿಧಾನವಾಗಿ ನಡೆಯುತ್ತಿದ್ದ ಕಾರಣ ಮೊಲವು ಅದನ್ನು ಹಾಸ್ಯ ಮಾಡುತ್ತಿತ್ತು. ಒಂದು ದಿನ ಆಮೆಗೆ ಕೋಪ ಬಂದು, ನೀನು ತುಂಬ ವೇಗ ಎಂದು ಹೇಳಿಕೊಂಡು ನನ್ನನ್ನು ಹಾಸ್ಯ ಮಾಡುತ್ತಿರುವೆ. ಬಾ, ನಾವು ಓಟ ನಡೆಸೋಣ. ಯಾರಿಗೆ ಗೆಲುವು ಬರುತ್ತದೆ ನೋಡೋಣ ಎಂದು ಸವಾಲು ಹಾಕಿತು. ಮೊಲ ನಗುತ್ತಾ ಆ ಸವಾಲನ್ನು ಒಪ್ಪಿಕೊಂಡಿತು. ಓಟ ಪ್ರಾರಂಭವಾಯಿತು. ಮೊಲ ಬಹಳ ವೇಗವಾಗಿ ಓಡಿತು. ಸ್ವಲ್ಪ ದೂರ ಹೋಗಿ, ಆಮೆ ಇನ್ನೂ ದೂರದಲ್ಲಿದೆ. ನಾನು ಸುಲಭವಾಗಿ ಗೆಲ್ಲುತ್ತೇನೆ ಎಂದುಕೊಂಡು ಮರದ ಕೆಳಗೆ ಮಲಗಿತು. ಆದರೆ ಅದು ದೀರ್ಘ ನಿದ್ದೆಗೆ ಜಾರಿತು. ಆಮೆ ನಿಧಾನವಾಗಿ, ಆದರೆ ನಿರಂತರವಾಗಿ ಸಾಗಿತು. ಅದು ಮೊಲ ಮಲಗಿರುವುದನ್ನು ಕಂಡರೂ ನಿಲ್ಲದೆ ಮುಂದೆ ನಡೆಯಿತು. ಕೊನೆಗೆ ಗುರಿಯನ್ನು ತಲುಪಿತು. ಮೊಲ ಎದ್ದಾಗ ಆಮೆ ಈಗಾಗಲೇ ಗೆದ್ದಿತ್ತು. ಕತೆ ನಮಗೆ ಸ್ಥಿರ ಪರಿಶ್ರಮವೇ ಯಶಸ್ಸಿಗೆ ದಾರಿ ಎಂದು ಹೇಳುತ್ತದೆ. ವೇಗಕ್ಕಿಂತ ಶ್ರದ್ಧೆ, ಶಾಂತಿ ಮತ್ತು ನಿರಂತರ ಪ್ರಯತ್ನವೇ ನಿಜವಾದ ಜಯವನ್ನು ತರುತ್ತದೆ. ತಿಳಿಯುವುದೇನೆಂದರೆ, ಅಹಂಕಾರ ಬಿಟ್ಟು ಪರಿಶ್ರಮ ಮಾಡಿದವರು ಸದಾ ಗೆಲುವು ಸಾಧಿಸುತ್ತಾರೆ.